ಮಿಥುನ ರಾಶಿಯವರಿಗೆ ಈಗಾಗಲೇ ತುಂಬ ಚೆನ್ನಾಗಿದೆ, ಪ್ರಾರಂಭ ಆಗ್ತಾಯಿದೆ. ಶುಭ ಸೂಚನೆಗಳಿಗಾಗಲೇ ಮಾರ್ಚ್ 10ನೇ ತಾರೀಕಿಂದ ಪಾಪ ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗೆ ಮದುವೆಗಳೆಲ್ಲ ಬರ್ತಾ ಇರುತ್ತೆ. ಎಲ್ಲ ನೋಡ್ತಾ ಇದ್ದೀರಾ, ಎಲ್ಲ ಫಿಕ್ಸ್ ಆಗಿಬಿಡಬೇಕು, ಇನ್ನೇನು ಆಗೋಯ್ತು ಅನ್ನೋ ಬರುತ್ತೆ. ಕೆಲಸ ಸಿಗ್ತಾ ಇರೋರಿಗೆಲ್ಲ ಏಪ್ರಿಲಲ್ಲಿ ಕೆಲಸನೂ ಸಿಕ್ಬಿಡುತ್ತೆ, ದುಡ್ಡು ಬಂದ್ಬಿಡುತ್ತೆ. ಮಿಥುನ ರಾಶಿಗೆ ಗುರು ಬೇರೆ 2ನೇ ಮನೆಗೆ ಹೋಗ್ತಾನಲ್ಲ, ಜೂನ್ ತಿಂಗಳು 1ನೇ ತಾರೀಕಿಂದ ಗುರುಬಲನೂ ಚೆನ್ನಾಗಿದೆ ಮಿಥುನ ರಾಶಿಗೆ. ಆದ್ದರಿಂದ ಮಿಥುನ ರಾಶಿಗೆ ಇದ್ದಿದ್ದರಲ್ಲಿ ಈ ವರ್ಷ ಒಳ್ಳೆಯ ಫಲಗಳನ್ನು ಕೊಡ್ತಾನೆ. ಎಲ್ಲ ರೀತಿಯಲ್ಲೂ ಸಹಿತ ಮಿಥುನ ರಾಶಿಗೆ ಒಳ್ಳೆಯದೇ ಇದೆ. ಗುರು ಜೂನ್ನಿಂದ ಬರ್ತಾನೆ, ನಂತರ ಪುನಃ ಅಕ್ಟೋಬರ್ವರೆಗೂ ಇರ್ತಾನೆ. ಅಕ್ಟೋಬರಿಂದ 3 ತಿಂಗಳಿರಲ್ಲ, ನಂತರ ವಾಪಸ್ಸು ಜನವರಿ ಆದಮೇಲೆ ವಾಪಸ್ ಬರೋದರಿಂದ ಅದೇನು ತೊಂದರೆ ಇಲ್ಲ. ಮಿಥುನ ರಾಶಿಯವರು ಚೆನ್ನಾಗಿದೆ. ಮಿಥುನ ರಾಶಿಯವರು ನೀವು ಪಚ್ಚೆ ಇರತಕ್ಕದ್ದಾದ್ದನ್ನು ಏನು ಹೇಳಿ, ಹಸಿರುವುದು ಪಚ್ಚೆ ಹವಳ ಉಂಗುರ ಎಲ್ಲ ಹಾಕೋತಾರಲ್ಲ, ಹಾಕ್ಕೊಳ್ಬೇಕು ಅಂದರೆ ನಿಮಗೆ ಹವಳ ಅನ್ನತಕ್ಕಂಥದ್ದನ್ನು ನೀವೆಲ್ಲ ಹಾಕ್ಕೊಂಡ್ರೆ ಅದು ಉತ್ತಮವಾಗಿರುತ್ತದೆ. ಆದ್ದರಿಂದ ಮಿಥುನ ರಾಶಿಯವರು ಏನು ಗಾಬರಿ ಆಗ್ಬಿಡಿ, ನಿಮ್ಮ ಹತ್ರ ಯಾರೂ ಬರಲ್ಲ, ಎಲ್ಲ ಚೆನ್ನಾಗಿದ್ದಾರೆ. ಆದ್ದರಿಂದ ಈ ವರ್ಷ ಅಂತೂ ಹೋದ ತಿಂಗಳು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳು ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ನಿಮಗೆ ನಾಳೆ ಬರತಕ್ಕಂಥ ಮೇ ತಿಂಗಳಲ್ಲಿ ಫೈನಾನ್ಸ್ ಪ್ರಾಬ್ಲಮ್ ಮಿಥುನ ರಾಶಿಗೆ ಆಗುತ್ತೆ. ಆದ್ದರಿಂದ ಎಚ್ಚರಿಕೆಯಿಂದಿರಿ, ಏನು ತೊಂದರೆ ಇಲ್ಲ. ಕರ್ಕಾಟಕ ರಾಶಿಯವರಿಗೆ ವಿಶೇಷವಾಗಿ ತುಂಬ ಕಷ್ಟಪಡ್ತಿದ್ದೀರಾ. ಅಷ್ಟಮ ಶನಿ ಬಿಟ್ಟ ಅಂದರೆ ಕೇತು 2ನೇ ಮೇಲೆ ಕೂತ್ಕೊಂಡ, ಯಥೇಚ್ಛವಾಗಿ ದುಡ್ಡು ಖರ್ಚು. ನೋಡಿ, ಕರ್ಕಾಟಕ ರಾಶಿ ಇದ್ದೀರಾ ನೋಡ್ಕೊಳ್ಳಿ, 1 ವರ್ಷದಿಂದ ನೀವು ಸಂಪಾದನೆ ಮಾಡಿದ್ದೀರ, ಹೋದ ಜೂನಿಂದ ಎಲ್ಲ ಖಾಲಿ. ಸಾಯಂಕಾಲಕ್ಕೆ ಬೆಳಗ್ಗೆ ಬರುತ್ತೆ, ಸಾಯಂಕಾಲಕ್ಕೆ ಖಾಲಿ. ಬೆಳಗ್ಗೆ 1 ಲಕ್ಷ ಬಂತು, ಸಾಯಂಕಾಲಕ್ಕೆ ಖಾಲಿ. ಬೆಳಗ್ಗೆ 100 ರೂಪಾಯಿ ಬಂತು, ಸಾಯಂಕಾಲಕ್ಕೆ ಏನಿಲ್ಲ. ಇಡೀ ಕರ್ಕಾಟಕ ನೋಡಿ ಹೇಗೆ ಸತ್ಯನ ಇಲ್ವೋ ಅನ್ನೋದು ನೀವೇ ನೋಡ್ಕೊಳ್ಬೋದು ಜ್ಯೋತಿಷ್ಯದಲ್ಲಿ. ಯಾಕೆಂದರೆ ಕೇತು ನಾನು 2ನೇ ಮೇಲೆ ಕೂತಿದ್ದಾನೆ ಸಿಂಹರಾಶಿಯಲ್ಲಿ. ದುಡ್ಡನ್ನು ಅಪಹರಿಸುವವನು ಅಂತ, ಮುಸುಕುಧಾರಿ ಅಂತ, ಎಲ್ಲಿಟ್ಟಿರ್ತಾರೋ ಕಾಣಲ್ಲ, ಹೊಟ್ಟೋಗ್ಬಿಡುತ್ತೆ ಅದರೊಳಗೆ. ಅದಕ್ಕೋಸ್ಕರ ನೀವು ಕೇತುಗೆ ಏನು ಪರಿಹಾರ, ಅಷ್ಟದ್ರವ್ಯ ಗಣಹೋಮ ಅಂತ ಮಾಡ್ಕೊಳ್ಬೇಕು, ಚೌತಿ ಪೂಜೆ ಮಾಡಿಸ್ತಾ ಇರಬೇಕು ಕರ್ಕಾಟಕ ರಾಶಿಯವರು. ಇವೆಲ್ಲ ಮಾಡಿದ್ರೆ ಸ್ವಲ್ಪ ಸ್ವಲ್ಪ ಬಾಡಿಗೆ ಡ್ರಿಪ್ಸ್ ಆಗ್ದಾಗೆ, ಏನು ಒಳ್ಳೆಯದು ಫುಲ್ ಆಗಿಬಿಡುತ್ತೆ ಅಂತ ಹೇಳಲ್ಲ, ಏನು ಹೇಳ್ಬಿಟ್ರೆ ಏನ್ಬಿಟ್ಟು ಬೀದಿಲಿಟ್ರೆ ಲಕ್ಷ ಡಬಲ್ ಆಗಲ್ಲ. ಆದರೆ ನೀವು ಆ ಕರ್ಕಾಟಕ ರಾಶಿ ಕೇತು ಅಂದರೆ ನಮ್ಮಲ್ಲಿ ಗಣಪತಿ ಅಂತ ಕರೀತಾರೆ. ಆದ್ದರಿಂದ ಕೇತುವಿಗೆ ವಿಶೇಷವಾದಂಥ ಪೂಜೆಗಳನ್ನು ನೀವು ಮಾಡ್ಕೊಳ್ಳಿ. ಕರ್ಕಾಟಕ ರಾಶಿಯವರು ಶನಿ ಅಂತ ನಿಮಗೆ ಮುಂದಕ್ಕೆ ಹೊರಟೋಗಿದ್ದಾನೆ, ನವಮದಲ್ಲಿದ್ದಾನೆ. ಸ್ವಲ್ಪ ತಂದೆಗೆ ಅನಾರೋಗ್ಯ ಅಂತ ಕರ್ಕಾಟಕ ರಾಶಿಯಲ್ಲಿ ಅವ್ರವ್ರ ತಂದೆ ನೋಡಿ ಎಲ್ಲರೂ ಹುಷಾರಿರಲ್ಲ, ಆ ಥರ ಒಂದು ಕಾಣಿಸ್ಕೊಳ್ತಾರೆ. ಕೇತು ರಾಹು ಕೇತುಗಳು ಡಿಸೆಂಬರಲ್ಲಿ ಚೇಂಜ್ ಆಗ್ತಾರೆ ನಿಮಗೆ, ಆಗ ಜನ್ಮಕ್ಕೆ ಬರ್ತಾರೆ ಕರ್ಕಾಟಕ ರಾಶಿಗೆ. ಆವಾಗಲೂ ಎಚ್ಚರಿಕೆಯಿಂದಿರಬೇಕು. ಆದ್ದರಿಂದ ಎಚ್ಚರಿಕೆಯಿಂದ ಕರ್ಕಾಟಕ ರಾಶಿಯವರಿಗೆ ಹವಳ ಯಾವುದು ಅಂತ ಕೇಳ್ತಾ ಇದ್ದೆವು, ಹರಳು, ಅದು ಮುತ್ತು ಇರತಕ್ಕಂಥದ್ದು. ಮುತ್ತು ಅಂದರೆ ಗೊತ್ತಲ್ಲ, ಆ ಸಮುದ್ರದಲ್ಲಿ ಸಿಗುತ್ತಲ್ಲ, ಅದನ್ನು ನೀವೆಲ್ಲರೂ ಸಹಿತ ಮುತ್ತನ್ನು ಧಾರಣೆ ಮಾಡ್ಬೋದು, ಎಲ್ಲರೂ ಅದನ್ನು ಹಾಕ್ಕೊಳ್ಬೋದು, ಧರಿಸ್ಬೋದು ಕರ್ಕಾಟಕ ರಾಶಿಯವರು. ಆಮೇಲೆ ಪ್ರಾಯಶ್ಚಿತ್ತಕ್ಕೆ ಹೇಳಿದ್ದೀನಿ, ಚೌತಿ ಪೂಜೆ ಮಾಡಿಸಿ, ಗಣಹೋಮ ಮಾಡಿಸ್ಕೊಳ್ಳಿ. ಇವೆಲ್ಲ ಮಾಡಿದ್ರೆ ನಿಮಗೂ ಒಳ್ಳೆಯದಾಗುತ್ತೆ, ಏನು ತೊಂದರೆ ಇಲ್ಲ.